ನಮಸ್ಕಾರ. 2025-26ರ ಎಸ್ಎಲ್ಸಿ ವಿಜ್ಞಾನ ಪರೀಕ್ಷೆಗೆ ಸಿದ್ಧತೆ ಶುರು ಮಾಡಿದಿರಾ? ಹಾಗಿದ್ರೆ ಬನ್ನಿ, ಈ ಪರೀಕ್ಷೆಯ ಅಧಿಕೃತ ನೀಲನಕ್ಷೆಯನ್ನು ಒಟ್ಟಿಗೆ ಸೇರಿ ಕೋಡ್ ಮಾಡಿ ಒಂದು ಗೆಲ್ಲುವ ತಂತ್ರವನ್ನು ರೂಪಿಸೋಣ. ಈ ವಿಶ್ಲೇಷಣೆ ನಿಮ್ಗಾಗಿಯೇ ಇದೆ. ಹಾಗಾದ್ರೆ ಶುರು ಮಾಡೋಣವಾ? ಈ ಪರೀಕ್ಷೆ ಹಿಂದಿರೋ ಅಂಕಿಅಂಶಗಳ ಆಟವನ್ನ ಅರ್ಥ ಮಾಡಿಕೊಂಡು ಒಬ್ಬ ಡೇಟಾ ಡಿಟೆಕ್ಟಿವ್ ಥರ ಸ್ಮಾರ್ಟ್ ಆಗಿ ತಯಾರಿ ನಡೆಸೋಕೆ ರೆಡಿಯಾಗಿ. ನೋಡಿ, ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದುವೇ ಈ ಡಾಕ್ಯುಮೆಂಟ್. ಇದನ್ನ ಕೇವಲ ಒಂದು ನೀಲನಕ್ಷೆ ಅನ್ಕೋಬೇಡಿ, ಇದು ಯಶಸ್ಸಿಗೆ ದಾರಿ ತೋರಿಸೋ ಒಂದು ನಕ್ಷೆ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ತಯಾರಿ ಅರ್ಧದಷ್ಟು ಸುಲಭ ಆದ ಹಾಗೆ. ಸರಿ, ಹಾಗಾದ್ರೆ ಮೊದಲು ಪರೀಕ್ಷೆಯ ಒಟ್ಟಾರೆ ರಚನೆ ಹೇಗಿರುತ್ತೆ ಅಂದ್ರೆ ಅದರ ಬಿಗ್ ಪಿಕ್ಚರ್ ಏನು ಅಂತ ನೋಡೋಣ. ಮೊದಲಿಗೆ ಈ ನಂಬರ್ ನೋಡಿ, 80. ಇದು ವಿಜ್ಞಾನ ಪತ್ರಿಕೆಯಲ್ಲಿ ಗಳಿಸಬಹುದಾದ ಒಟ್ಟು ಅಂಕಗಳು. ಪ್ರತಿಯೊಂದು ಅಂಕವೂ ಇಲ್ಲಿ ತುಂಬಾನೇ ಮುಖ್ಯ. ಮತ್ತೆ ಈ 80 ಅಂಕಗಳನ್ನ ಪಡೆಯೋಕೆ ಉತ್ತರಿಸಬೇಕಾದ ಒಟ್ಟು ಪ್ರಶ್ನೆಗಳು 38. ಹಾಗಾದ್ರೆ ಈ 38 ಪ್ರಶ್ನೆಗಳು ಯಾವ್ಯಾವ ಪಾಠಗಳಿಂದ ಬರುತ್ತೆ? ಈಗ ಬಂತು ನೋಡಿ ಅಸ್ಲಿ ಆಟ. ಅತಿ ಹೆಚ್ಚು ಅಂಕಗಳು ಯಾವ ಅಧ್ಯಾಯಗಳಿಂದ ಬರುತ್ತೆ? ನಮ್ಮ ಗಮನ ಎಲ್ಲಿ ಜಾಸ್ತಿ ಇರಬೇಕು? ಬನ್ನಿ ಕಂಡುಹಿಡಿಯೋಣ. ಅಲ್ವಾ, ಪ್ರತಿಯೊಬ್ಬರ ತಲೆಯಲ್ಲೂ ಇದೇ ಪ್ರಶ್ನೆ ಇರುತ್ತೆ. ಇರೋದು 13 ಚಾಪ್ಟರ್ಸ್, ಆದರೆ ಸಮಯ ಕಡಿಮೆ. ಹಾಗಾದ್ರೆ ಯಾವುದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು? ಇಲ್ಲಿದೆ ನೋಡಿ ಉತ್ತರ. ಈ 4 ಅಧ್ಯಾಯಗಳು: ಜೀವಕ್ರಿಯೆಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಬೆಳಕು ಮತ್ತು ವಿದ್ಯುತ್ ಶಕ್ತಿ. ಇವುಗಳಲ್ಲಿ ಪ್ರತಿಯೊಂದಕ್ಕೂ ತಲಾ 8 ಅಂಕಗಳು ನಿಗದಿಪಡಿಸಲಾಗಿದೆ. ಇವುಗಳೇ ಈ ಪರೀಕ್ಷೆಯ ಹೆವಿ ಹಿಟ್ಟರ್ಸ್. ಹೌದು, ನೀವು ಕೇಳ್ತಾ ಇರೋದು ಸರಿನೇ. ಒಟ್ಟು 80 ಅಂಕಗಳಲ್ಲಿ 32 ಅಂದ್ರೆ 40% ಅಂಕಗಳು ಕೇವಲ ಈ 4 ಅಧ್ಯಾಯಗಳಿಂದಲೇ ಬರುತ್ತೆ. ಇದರರ್ಥ ಏನು? ನಮ್ಮ ಮೊದಲ ಫೋಕಸ್ ಇವುಗಳ ಮೇಲೆಯೇ ಇರಬೇಕು. ಇವುಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಗೆಲುವಿನ ಅರ್ಧ ದಾರಿ ಕ್ರಮಿಸಿದಂತೆ. ಆ ಹೆವಿ ಹೀಟರ್ಸ್ ಆದ್ಮೇಲೆ ನಮ್ಮ ಮುಂದಿನ ಟಾರ್ಗೆಟ್ ಈ 5 ಅಧ್ಯಾಯಗಳಾಗಿರ್ಬೇಕು. ಇವುಗಳಿಂದಲೂ ಒಟ್ಟು 32 ಅಂಕಗಳು ಬರುತ್ತೆ. ಅಂದ್ರೆ ಈ 2 ಗುಂಪುಗಳನ್ನ ಸೇರಿಸಿದ್ರೆ ಬಹುಪಾಲು ಅಂಕಗಳು ಇಲ್ಲೇ ಇವೆ ಅಂತ ಆಯ್ತು. ಸರಿ, ಏನು ಓದ್ಬೇಕು ಅಂತ ಗೊತ್ತಾಯ್ತು. ಈಗ ಹೇಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನೋದರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಆಂತರಿಕ ಆಯ್ಕೆ ಅಥವಾ ಇಂಟರ್ನಲ್ ಚಾಯ್ಸ್, ಇದು ಪರೀಕ್ಷೆಯಲ್ಲಿ ನಮಗೆ ಸಿಗುವ ಒಂದು ಸೂಪರ್ ಪವರ್ ಇದ್ದಾಗೆ. ಕೆಲವು ಪ್ರಶ್ನೆಗಳಿಗೆ ಇನ್ನೊಂದು ಪರ್ಯಾಯ ಪ್ರಶ್ನೆ ಕೊಟ್ಟಿರ್ತಾರೆ. ಇದರಿಂದ ಒಂದು ಪ್ರಶ್ನೆ ಕಷ್ಟ ಅನ್ಸಿದ್ರೂ ಇನ್ನೊಂದು ಆಯ್ಕೆ ನಮ್ಮ ಕೈಯಲ್ಲಿರುತ್ತೆ. ಹಾಗಾದ್ರೆ ಈ ಆಯ್ಕೆಗಳು ಎಲ್ಲಿ ಸಿಗುತ್ತದೆ? ನೀಲನಕ್ಷೆ ಪ್ರಕಾರ 2, 3, 4 ಮತ್ತು 5 ಅಂಕಗಳ ಪ್ರಶ್ನೆಗಳಲ್ಲಿ ಈ ಆಯ್ಕೆಗಳು ಲಭ್ಯ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಅತಿ ಹೆಚ್ಚು ಅಂದ್ರೆ 4 ಹೆಚ್ಚುವರಿ ಪ್ರಶ್ನೆಗಳು ಸಿಗೋದು 3 ಅಂಕಗಳ ವಿಭಾಗದಲ್ಲಿ. ಹಾಗಾಗಿ ಈ ಮಾದರಿಯ ಪ್ರಶ್ನೆಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡೋದು ತುಂಬಾನೇ ಸ್ಮಾರ್ಟ್ ಮೂವ್. ಓಕೆ, ಇಷ್ಟೆಲ್ಲ ವಿಶ್ಲೇಷಣೆ ಆಯಿತು. ಈಗ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನಮ್ಮ ತಯಾರಿಗಾಗಿ ಒಂದು ಸರಳವಾದ 4 ಹಂತದ ಆಕ್ಷನ್ ಪ್ಲಾನ್ ನೋಡೋಣ. ಈ 4 ಹಂತದ ಸೂತ್ರವನ್ನು ಫಾಲೋ ಮಾಡಿ. ಹಂತ 1, 8 ಅಂಕಗಳ ಆ ಹೆವಿ ಹಿಟರ್ ಅಧ್ಯಾಯಗಳನ್ನು ಪಕ್ಕಾ ಮಾಡ್ಕೊಳ್ಳಿ. ಹಂತ 2, 3 ಮತ್ತು 4 ಅಂಕಗಳ ಪ್ರಶ್ನೆಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿ, ಯಾಕೆಂದ್ರೆ ಅಲ್ಲೇ ಹೆಚ್ಚು ಆಯ್ಕೆಗಳಿರೋದು. ಹಂತ 3, 1 ಅಂಕದ ಸುಲಭ ಪ್ರಶ್ನೆಗಳಿಂದ ಅಂಕಗಳನ್ನು ಗ್ಯಾರಂಟಿ ಮಾಡ್ಕೊಳ್ಳಿ. ಮತ್ತು ಕೊನೆಯದಾಗಿ ಹಂತ 4, ರಿವಿಷನ್ ಮಾಡುವಾಗ ಇದೇ ನೀಲನಕ್ಷೆಯನ್ನ ನಿಮ್ಮ ಚೆಕ್ಲಿಸ್ಟ್ ಆಗಿ ಬಳಸಿ. ನೆನ್ಪಿಡಿ, ಕಷ್ಟಪಟ್ಟು ಓದೋದು ಮುಖ್ಯ, ಆದ್ರೆ ಅದಕ್ಕಿಂತ ಮುಖ್ಯ ಜಾಣ್ಮೆಯಿಂದ ಓದೋದು. ಈ ನೀಲನಕ್ಷೆ ವಿಶ್ಲೇಷಣೆ ನಿಮ್ಗೆ ಆ ಜಾಣ್ಮೆಯನ್ನ ನೀಡಿ ನಿಮ್ಮ ಆತ್ಮವಿಶ್ವಾಸವನ್ನ ಖಂಡಿತ ಹೆಚ್ಚಿಸುತ್ತೆ. ಈಗ ನಿಮ್ಮ ಕೈಯಲ್ಲಿ ಯಶಸ್ಸಿನ ನಕ್ಷೆ ಇದೆ, ದಾರಿನೂ ಗೊತ್ತಾಗಿದೆ. ಹಾಗಾದ್ರೆ ಇನ್ಯಾಕೆ ತಡ? ನಿಮ್ಮ ಪಯಣವನ್ನ ಎಲ್ಲಿಂದ ಆರಂಭಿಸ್ತೀರಿ? ಇವತ್ತೇ ಶುರು ಮಾಡಿ. ಆಲ್ ದಿ ಬೆಸ್ಟ್.